ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾದವ ಕವಿ ಬರೆದಂತಹ ಚತುರನ ಚಾತುರ್ಯ 9ನೆಯ ಪಾಠ ಚತುರನ ಚಾತುರ್ಯ, ಈ ಪಾಠವನ್ನು ನಾನು ವಿವರಿಸುತ್ತಾ ಹೋಗುತ್ತೇನೆ. ನಿಮ್ಮ ಎದುರಿಗೆ ನಿಮ್ಮ ಪಠ್ಯಪುಸ್ತಕ ಇರಲಿ, ಹಾಗೆ ಪಾಠವನ್ನು ಕೇಳಿಕೊಂಡರೆ ಸಾಕು, ಕಥೆಯನ್ನು ತಿಳ್ಕೊಂಡ್ರೆ ಸಾಕು. ಆವಾಗ ನಿಮಗೆ ಸುಲಭವಾಗಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬಹುದು. ಮೊದಲಿಗೆ ಈ ಯಾದವ ಕವಿ ಯಾರು ಅನ್ನುವಂಥದ್ದನ್ನು ನೋಡುವ. ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಕಲಾವತಿ ಪರಿಣಯ ಗ್ರಂಥದ ಕರ್ತೃ ಯಾದವ ಕವಿ. ಚಿಕ್ಕಬಳ್ಳಾಪುರ ಇವನ ಜನ್ಮಸ್ಥಳ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಪಂಡಿತನಾಗಿದ್ದನು ಎಂದು ತಿಳಿದು ಬರುತ್ತದೆ. ಉಭಯ ಕವಿ ವಿಚಕ್ಷಣ, ಉಭಯ ಕವಿತಾ ವಿಶಾರದ, ಇವು ಇವನ ಬಿರುದುಗಳು. ಇನ್ನು ಈ ಕಥೆಯ ಈ ಪಾಠದ ಆಶಯವನ್ನು ನೋಡಿಕೊಳ್ಳೋಣ. ವಿದ್ಯಾವಂತನಲ್ಲದ ನಾಪಿತನೊಬ್ಬ ತೊಂದರೆಗಳು ಎದುರಾದ ಸಂದರ್ಭಗಳಲ್ಲಿ ತನ್ನ ಜಾಣ್ಮೆಯಿಂದ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವ ಪ್ರಸಂಗ ಇದು. ಹೆದರದೆ ಮುನ್ನುಗ್ಗುವ ಹಾಗೂ ಯುಕ್ತಿಯಿಂದ ಸಮಸ್ಯೆಯನ್ನು ಎದುರಿಸುವ ಚಾಣಾಕ್ಷತೆ ಈ ಕಥೆಯಲ್ಲಿ ಇದೆ. ವಿದ್ಯಾರ್ಥಿಗಳೇ, ಈಗ ಈ ಪಾಠವನ್ನು ನೋಡೋಣ. ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಲೋಕೋಕ್ತಿಯಂತೆ ಧೈರ್ಯದಿಂದ ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತೊಂದರೆಗೆ ಸಿಲುಕಿದಾಗ ಕೊರಗದೆ ಅದನ್ನು ಎದುರಿಸುವುದು ಮುಖ್ಯ. ಸಮಯೋಚಿತ ಪ್ರಜ್ಞೆಯಿಂದ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ. ಪ್ರಸಕ್ತ ಕಾಲದಲ್ಲಿ ಸಮಯೋಚಿತ ಪ್ರಜ್ಞೆ ತೀರಾ ಅವಶ್ಯಕ. ಪಾಠಕ್ಕೆ ಹೋಗೋಣ. ಒಂದು ಕುಗ್ರಾಮದೊಳ್ ಚತುರನಾದ ಓರ್ವ ನಾಪಿತನು ವಾಸ ಮಾಡಿರುವನು. ಒಂದು ಕುಗ್ರಾಮದಲ್ಲಿ ಬುದ್ಧಿವಂತನಾದ ಒಬ್ಬ ಕ್ಷೌರಿಕನು ವಾಸ ಮಾಡಿರುವನು. ಅವನು ಅದೇ ಗ್ರಾಮವಾಸಿಯಾಗಿರುವ ಓರ್ವ ಪಂಚಾಂಗವನ್ನು ಒರೆವ ಪಾಮರನಾದ ಪಾರುವನಿರುವನು. ಅವನೊಳ್ ಇವನು ಅತ್ಯಂತ ವಿಶ್ವಾಸಮಂ ತಾಳಿ, ಅಂದರೆ ಅದೇ ಗ್ರಾಮವಾಸಿಯಾಗಿರುವ ಒಬ್ಬ ಪಂಚಾಂಗವನ್ನು ಒರೆವ, ಜ್ಯೋತಿಷ್ಯವನ್ನು ಹೇಳುವ ಪಾಮರನಾದ. ಪಾಮರ ಅಂದರೆ ಸ್ವಲ್ಪ ಕಡಿಮೆ ಕಲಿತವನು, ದಡ್ಡ, ಪಂಡಿತ ಅಲ್ಲ, ಪಾಮರ. ಆತನಿಗೆ ಅಷ್ಟೇನು ಜ್ಞಾನ ಇರಲಿಲ್ಲ, ಆದರೂ ಆತ ಜ್ಯೋತಿಷ್ಯವನ್ನು ಹೇಳುತ್ತಾ ಇದ್ದ. ಹಾರುವ ಅಂದರೆ ಬ್ರಾಹ್ಮಣ, ಜ್ಯೋತಿಷ್ಯವನ್ನು ಹೇಳುವ ಬ್ರಾಹ್ಮಣನು ಇರುವನು. ಅವನಲ್ಲಿ ಇವನು ಅಂದರೆ ನಾಪಿತನು, ಕ್ಷೌರಿಕನು ಅತ್ಯಂತ ವಿಶ್ವಾಸಮಂ ತಾಳಿ, ಅತ್ಯಂತ ವಿಶ್ವಾಸವನ್ನು ಹೊಂದಿದ್ದ. ಅವನೆಡೆಗೆ ಹೋಗಿ, ಅವನ ಹತ್ತಿರ ಹೋಗಿ ವಂದಿಸಿ ಅವನಿಗೆ ನಮಸ್ಕಾರ ಮಾಡಿ ಕೇಳುತ್ತಾ, ಅಂದರೆ ಅವನಿಗೇನಾದರೂ ಸಮಸ್ಯೆ ಇದ್ದರೆ ಅದರ ಕುರಿತು ಪರಿಹಾರವನ್ನು ಕೇಳುತ್ತಾ, ಅವನು ಒರೆದಂತೆ, ಅವನು ಹೇಳಿದಂತೆ, ಒರೆ ಅಂದರೆ ಹೇಳು, ಹೇಳಿದಂತೆ ಮಾಡುತ್ತಿದ್ದನು. ಆ ಗ್ರಾಮಕ್ಕೆ 4 ಯೋಜನದಲ್ಲಿರುವ, ಯೋಜನ ಅಂದರೆ 12 ಮೈಲು ಅಥವಾ 2 ಗಾವುದ. ಇಲ್ಲಿ 4ಕ್ಕೆ ಗುಣಿಸ್ಕೊಳ್ಬೇಕು, ಅದೇನು ದೊಡ್ಡ ಸಮಸ್ಯೆ ಏನಲ್ಲ. ಆ ಗ್ರಾಮಕ್ಕೆ 4 ಯೋಜನದಲ್ಲಿರುವ ಮಹಾಕ್ಷೇತ್ರದೊಳ್, ಆ ಗ್ರಾಮದಿಂದ 4 ಯೋಜನ ದೂರದಲ್ಲಿರುವ ಮಹಾಕ್ಷೇತ್ರದಲ್ಲಿ ಮಹಾದೇವನ ಮಹೋತ್ಸವ ಪ್ರಸಕ್ತವಾಗಿ, ಮಹಾದೇವ ಅಂದರೆ ಶಿವನ ಒಂದು ಜಾತ್ರೆ ಇತ್ತಂತೆ. ಜಾತ್ರೆ ಪ್ರಸಕ್ತವಾಗಿ ಉಂಟಾಗಿ, ಅಂದರೆ ಜಾತ್ರೆ ಇತ್ತು. ಅಲ್ಲಿಗೆ ದೇಶಗಳಿಂದ ಅನೇಕ ಐತಂದು ಪರಿಷದಾಗುವುದು. ಅಂದರೆ ಆ ಶಿವನ ದೇವಸ್ಥಾನದಲ್ಲಿ ದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ ಜನರು ಬಂದು ಪರಿಷದಾಗುವುದು. ಉತ್ಸವ, ಪರಿಷ ಅಂದರೆ ಉತ್ಸವ,
ಜಾತ್ರೆ ಉಂಟಾಗುತ್ತದೆ. ಅಂದರೆ ಆ ಜಾತ್ರೆಗೆ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಸೇರುತ್ತಿದ್ದರು. ಮೋರಿಯನ್ನು ಊದುವುದರಲ್ಲಿಯೂ ಪ್ರವೀಣನಾಗಿರುವ ನಾಪಿತನು ಮಹಾದೇವೋತ್ಸವಕ್ಕೆ ತಾನು ಅಲ್ಲಿಗೈದಿದಡೆ. ಮೋರಿಯನ್ನು ಊದುವುದರಲ್ಲಿ, ಮೋರಿ ಅಂದರೆ ವಾಲಗ, ವಾದ್ಯವನ್ನು ಊದುವುದರಲ್ಲಿ ಪ್ರವೀಣನಾಗಿದ್ದಂತಹ ಈ ನಾಪಿತನು ಆ ಮಹಾದೇವನ ಉತ್ಸವಕ್ಕೆ ತಾನು ಅಲ್ಲಿಗೈದಿದಡೆ, ತಾನು ಅಲ್ಲಿಗೆ ಹೋದರೆ ದೇವತಾಯಾತ್ರೆಯೋ ದ್ರವ್ಯ ಸಂಪಾದನೆಯೋ ಎರಡೂ ಸಂಭವಿಕುಂ ಎಂದು. ದೇವರನ್ನು ನೋಡಿದ ಹಾಗೂ ಆಗುತ್ತದೆ ಮತ್ತು ದ್ರವ್ಯ ಸಂಪಾದನೆ, ದ್ರವ್ಯ ಅಂದರೆ ಸಂಪತ್ತು, ಹಣ ಸಂಪಾದನೆಯು ಎರಡೂ ಸಂಭವಿಕುಂ, ಎರಡೂ ಕೂಡ ಉಂಟಾಗುತ್ತದೆ ಎಂದು ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿ ವಿಪ್ರನೆಡೆಗೆ ಐತಂದು, ವಿಪ್ರನು ಇದ್ದಂತಹ ಸ್ಥಳಕ್ಕೆ ಬಂದು ತೆರಳುವರೆ ಮುಹೂರ್ತಮಂಬೆಸಗೊಳ್ಳಲು, ತಾನು ಆ ಉತ್ಸವಕ್ಕೆ ಹೋಗಲು ಮುಹೂರ್ತ, ಒಳ್ಳೆಯ ಕಾಲ ಯಾವುದು ಎಂದು ಬೆಸಗೊಳ್ಳಲು ಕೇಳಲು ಆ ಪಾರ್ವನು, ಆ ಬ್ರಾಹ್ಮಣನು ಒಂದೂ ತಿಳಿಯದಾದಡೆಯು, ಒಂದು ಏನು ಹೇಳಲು ತಿಳಿಯದಿದ್ದರೂ ಕೂಡ ನಾಳೆ ಉದಯದೊಳು ಎಂದು ಪೇಳಲ್, ನಾಳೆ ಉದಯ ಕಾಲದಲ್ಲಿ ಹೋಗು, ನಾಳೆ ಬೇಗನೆ ಸೂರ್ಯೋದಯದ ಹೊತ್ತಿಗೆ ಸರಿಯಾದ ಕಾಲ ಇದೆ, ಆಗ ಹೋಗು ಎಂದು ಹೇಳಿ ಪೇಳಲ್ ಅವನ ವಾಣಿಯೊಳ್, ವಾಣಿ ಅಂದರೆ ಮಾತು, ಅವನ ವಾಣಿಯೊಳ್ ಪರಮ ವಿಶ್ವಾಸಮಂ ಹೊಂದಿರುವನಾದ ಕಾರಣ, ಅವನ ಮಾತಿನಲ್ಲಿ ಬಹಳ ತುಂಬ ವಿಶ್ವಾಸವನ್ನು ಹೊಂದಿರುವನಾದ ಕಾರಣದಿಂದ ಹೊಂದಿದ್ದವನು. ಹಾಗಾಗಿ ರವಿಯು ಉದಯದೊಳ್ ತೆರಳಿ, ರವಿ ಉದಯವಾಗಲು, ಸೂರ್ಯನು ಉದಯವಾಗಲು ಆ ಹೊತ್ತಿಗೆ ಆತನು ಹೊರಟ, ಆ ನಾಪಿತನು ಹೊರಟು ಮಾರ್ಗದಲ್ಲಿ, ದಾರಿಯಲ್ಲಿ ಮಹಾವಿಪಿನದೊಳ್ ಓರ್ವನೇ ಬರುತ್ತಿರಲ್. ವಿಪಿನ ಅಂದರೆ ಕಾಡು, ಅರಣ್ಯ, ವನ, ಮಹಾ ದೊಡ್ಡ ಕಾಡಿನಲ್ಲಿ ಆತನು ಒಬ್ಬನೇ ಬರುತ್ತಿರುವಾಗ ಮನುಷ್ಯರ ಮಾಂಸ ರುಚಿಯನ್ನು ಅರಿತಂತಹ ಮಹಾ ಉಗ್ರವಾದ ಒಂದು ಶಾರ್ದೂಲನ್ ಎದುರಾಗಿ ಬಂದು, ಮಹಾ ಉಗ್ರವಾದ ದೊಡ್ಡ ಭಯಂಕರವಾದ ಒಂದು ಶಾರ್ದೂಲ ಅಂದರೆ ಹುಲಿ, ಒಂದು ಹುಲಿಯು ಎದುರಾಗಿ ಬಂದು ನಾಪಿತನ ಕಂಡು, ಆ ಕ್ಷೌರಿಕನನ್ನು ನೋಡಿ ಮಹಾ ಅಟ್ಟಹಾಸಮಂ ಮಾಡಲು, ಮಹಾ ಅಟ್ಟಹಾಸ ಅಂದರೆ ಗರ್ಜನೆ, ದೊಡ್ಡದಾಗಿ ಗರ್ಜನೆಯನ್ನು ಮಾಡಲು ಆ ನಾಪಿತನು ಮಾನುಷಗೆ ಮೃತ್ಯು ರೂಪಾಗಿರುವ ಪುಂಡರೀಕಮಂ ಕಂಡು ಮರಣಂ ನಿಶ್ಚಯಿಸಿ, ಆ ಹುಲಿಯು ತನ್ನ ಎದುರಾಗಿ ಬಂದಾಗ ಆ ಕ್ಷೌರಿಕನು ತನ್ನ ಮರಣವನ್ನು ನಿಶ್ಚಯಿಸಿ, ತನಗೆ ಮರಣವೇ ನಿರ್ಧರಿತವಾಗಿದೆ, ತನಗಿನ್ನೂ ಸಾವೇ ಎದುರಲ್ಲಿದೆ ಎಂದು ಯೋಚಿಸಿ ಪತ್ನಿ ಮಾನುಷಗೆ ಮೃತ್ಯುರೂಪ, ಮನುಷ್ಯ ಮೃತ್ಯುರೂಪ, ಮೃತ್ಯುವಿನ ರೂಪದಲ್ಲಿ ಇರುವಂತಹ ಮನುಷ್ಯನಿಗೆ ಮೃತ್ಯುರೂಪದಲ್ಲಿ ಎದುರಿಗೆ ಇರುವಂತಹ ಹುಲಿಯನ್ನು, ಪುಂಡರೀಕ ಹುಲಿ, ಆ ಹುಲಿಯನ್ನು ನೋಡಿ ತನಗಿನ್ನೂ ಸಾವು ನಿಶ್ಚಯಗೊಂಡಿದೆ, ನನಗೆ ಮರಣವೇ ಗತಿ, ಪತ್ನಿ ಪುತ್ರರ್ ಅನಾಥರಾದರ್, ಅವರಿಗೆ ಇನ್ನೇನು ಗತಿ, ನನ್ನ ಹೆಂಡತಿ ಮತ್ತು ಮಗ ಅನಾಥರಾದರು, ಯಾರೂ ಇಲ್ಲದವರಂತಾಗುತ್ತಾರೆ, ಅವರಿಗೆ ಇನ್ನೇನು ಗತಿ, ಅವರಿಗೆ ಇನ್ನು ಯಾರು ಗತಿ ಎಂದು ಹಂಬಲಿಸುತ್ತಿರಲು, ಎಂದು ವ್ಯಥಿಸುತ್ತಿರಲು, ಎಂದು ದುಃಖಗೊಂಡಿರಲು ಘೋರತರಮಾಗಿರುವ ಪುಲಿಯು ಅನಿತರೊಳ್ ಸಮೀಪನ್ ಐದಲು, ಘೋರತರಮಾಗಿರುವ ಅತಿ ಭಯಂಕರವಾಗಿರುವ ಹುಲಿಯು ಅನಿತರೊಳ್ ಅಷ್ಟರಲ್ಲಿ ಸಮೀಪನ್ ಐದಲ್,
ಸಮೀಪಕ್ಕೆ ಬರಲು ಆ ನಾಪಿತನು ಆ ಕ್ಷೌರಿಕನು ಯತನಮಮ್ಮಾಡಿ ನೋಡುವೆನೆಂದು ಯತ್ನವನ್ನು ಮಾಡಿ ನೋಡುತ್ತೇನೆ, ಪ್ರಯತ್ನವನ್ನು ಮಾಡಿ ನೋಡುತ್ತೇನೆ ಎಂದು ಶರಗ ಸಂವರಿಸಿ ಕರಗಳಿಂ ಭುಜಾಸ್ಫೋಟಮಂ ಮಾಡಿ ಮಹಾ ಅಟ್ಟಹಾಸಮಂ ಗೆಯ್ಯುತ್ತ, ಅಂದರೆ ಶರಗ ಸಂವರಿಸಿ, ಶರಗ ಸೆರಗು ಅಂದರೆ ಅವನು ಏನು ಉತ್ತರೀಯವನ್ನು ಹೊದೆದುಕೊಂಡಿದ್ದಾನೋ ಅದನ್ನು ಸಂವರಿಸಿ ಹಿಂದಕ್ಕೆ ಮಾಡಿ ಅಂದರೆ ಸರಿಪಡಿಸಿಕೊಂಡು, ಕರಗಳಿಂ, ಕರ ಅಂದರೆ ಕೈ, ಹಾಗೆ ನಾನಾರ್ಥ ಬರೆಯಿರಿ, ಕರ ತೆರಿಗೆ, ಕರಗಳಿಂದ ತನ್ನ ಕೈಗಳಿಂದ ಭುಜಾಸ್ಫೋಟವನ್ನು ಮಾಡಿ, ಭುಜಾಸ್ಫೋಟ ಭುಜವನ್ನು ಭುಜವನ್ನು ತಟ್ಟಿಕೊಂಡು ಅಂದರೆ ಬಡಿದುಕೊಂಡು, ಅಂದರೆ ಯುದ್ಧಕ್ಕೆ ಸನ್ನದ್ಧನಾದಂತೆ ಆ ಭುಜಗಳನ್ನು ತಟ್ಟಿಕೊಳ್ತಾನಂತೆ. ಭುಜಾಸ್ಫೋಟಮಂ ಮಾಡಿ ಮಹಾ ಅಟ್ಟಹಾಸಮಂ ಗೆಯ್ಯುತ್ತ, ದೊಡ್ಡದಾಗಿ ಘರ್ಜಿಸುತ್ತಾ ಭಯಂಕರವಾಗಿ ಕೂಗುತ್ತಾ ಗೆಯ್ಯುತ್ತಾ, ಎಲವೋ ಶಾರ್ದೂಲ ಹೃಷ್ಟಪುಷ್ಟಾಂಗನಾದ ನೀನು ಯಮಗೆ ದೈವವಶದಿಂ ದೊರೆತೆ. ಹೃಷ್ಟಪುಷ್ಟನಾದ ನೀನು, ದಷ್ಟಪುಷ್ಟವಾದಂತಹ ಅಂಗಗಳನ್ನು ಹೊಂದಿದಂತಹ ನೀನು ಯಮಗೆ ನನಗೆ ದೈವವಶದಿಂ ದೊರೆತೆ, ದೇವರಿಂದಾಗಿ ದೊರೆತೆ, ದೇವರ ಕಾರಣದಿಂದಾಗಿ ದೊರೆತೆ. ಮುಂದಕ್ಕಡಿಯಿಡು, ಬಾ ನೀನು ಬಾ, ಮುಂದಕ್ಕೆ ಅಡಿ ಇಡು, ಅಡಿ ಅಂದರೆ ಹೆಜ್ಜೆ, ಮುಂದಕ್ಕೆ ಹೆಜ್ಜೆಯನ್ನು ಇಡು ಎಂದು ಕರದೊಳಿರುವ ರಜ್ಜುವನ್ ಅದರ ಕೊರಳಿಂಗೆ ಕಟ್ಟುವಂತೆ. ಕರ ಕೈಯಲ್ಲಿ ಇರುವ ರಜ್ಜು, ರಜ್ಜು ಅಂದರೆ ಹಗ್ಗ, ಅವನ ಕೈಯಲ್ಲಿ ಇರುವಂಥ ಹಗ್ಗವನ್ನು ಕೊರಳಿಂಗೆ ಕಟ್ಟುವಂತೆ, ಆ ಹುಲಿಯ ಕೊರಳಿಗೆ ಕುತ್ತಿಗೆಗೆ ಕಟ್ಟುವವನಂತೆ ಸನ್ನಾಹಗೈಯುತ್ತಾ ಸಿದ್ಧತೆಯನ್ನು ಮಾಡುತ್ತಾ, ಹಾ ಎಂದು ನಗುತ್ತಾ, ಗಟ್ಟಿಯಾಗಿ ಅವನು ನಗುತ್ತಾ ಇದ್ದಾನೆ. ನಗುತ್ತಾ, ಬಾ ಬಾ ಮುಂದಕ್ಕಡಿಯಿಡು, ಬಾ ಬಾ ಮುಂದಕ್ಕೆ ಅಡಿಯಿಡು, ಮುಂದಕ್ಕೆ ಹೆಜ್ಜೆ ಇಡು ಎಂದು ಕೂಗುತ್ತಾ ನಡೆತರಲು, ಆ ಪುಲಿಯು ಇವನ ಧೈರ್ಯ ಅಟ್ಟಹಾಸ ಸನ್ನಾಹಗಳನ್ನು ನೋಡಿ, ಆ ಹುಲಿಯು ಇವನ ಧೈರ್ಯ ಅಟ್ಟಹಾಸ ಘರ್ಜನೆ ಗಟ್ಟಿಯಾಗಿ ನಗುವಂಥದ್ದನ್ನು ನೋಡಿ, ಸನ್ನಾಹ ತನ್ನನ್ನು ಕಟ್ಟಲಿಕ್ಕೆ ಬರುವಂತಹ ಸಿದ್ಧತೆಗಳನ್ನು ನೋಡಿ, ಆ ಮನುಷ್ಯನನ್ನು, ಆ ನಾಪಿತನನ್ನು ನೋಡಿ, ಮಹಾ ಅಟ್ಟಹಾಸಮಂ ಗೈಯುತ್ತ ಎನ್ನನ್ ಅಡಿಗಡಿಗೆ ಮುಂದಕ್ಕಡಿಯಿಟ್ಟು ಬಾ ಎಂದು ಘರ್ಜಿಸುತ್ತಿರುವನ್. ಇದೇನು ಅಚ್ಚರಿಯೋ, ತನ್ನನ್ನು ನೋಡಿ ಮಹಾ ಅಟ್ಟಹಾಸವನ್ನು ಮಾಡುತ್ತಾ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೆ ಮುಂದಕ್ಕೆ ಹೆಜ್ಜೆಯನ್ನು ಇಡುತ್ತಾ ಬಾ ಎಂದು ಘರ್ಜಿಸುತ್ತಿರುವನಲ್ಲ, ಇದೇನು ಆಶ್ಚರ್ಯವೋ. ತನ್ನ ಕಟ್ಟುವನಂತೆ ರಜ್ಜುಮಂ ಸರಿಸಮಂ ಮಾಡುವನ್, ಇದೇನು ಕಾರಣಮೋ. ನನ್ನನ್ನೇ ಕಟ್ಟಿ ಹಾಕುತ್ತಾನಂತೆ, ಹಗ್ಗವನ್ನು ಸರಿಸಮ ಮಾಡುತ್ತಾ ಇದ್ದಾನಲ್ಲ, ಇದೇನು ಕಾರಣ ಎಂದು ಶಂಕೆಯಂ ತಾಳಿ, ತನ್ನ ಮನಸ್ಸಿನಲ್ಲೇ ಸಂಶಯವನ್ನು ತಾಳುತ್ತಾನಂತೆ. ತಾಳಿ ನುಡಿದು ಆ ತಾಳುತ್ತದಂತೆ ಆ ಹುಲಿ ಹೀಗೆ ಹೇಳುತ್ತದಂತೆ, ಎಲವೋ ಮಾನುಷನ ತಿಂದು ತೇಗುವ ತನ್ನ ನೀಂ ಕಣ್ಣು ಮಹಾ ಅಟ್ಟಹಾಸಮಂ ಮಾಡೆ ನೀನ್ಯಾರು ಪೇಳು ಎಂದು ಕೇಳಲು. ತನ್ನ ಮನಸ್ಸಿನಲ್ಲೇ ಸಂಶಯವನ್ನು ತಾಳಿದಂಥ ಹುಲಿಯೋ, ಮನುಷ್ಯರನ್ನೇ ತಿಂದು ತೇಗುವ ನನ್ನನ್ನು ನೀನು ಕಂಡು ಮಹಾ ಅಟ್ಟಹಾಸಮಂ ಮಾಡುತ್ತೀಯಲ್ಲ, ನೀನು ಯಾರು ಹೇಳು ಎಂದು ಕೇಳಲು, ಆ ದಿವಾಕೀರ್ತಿಯೋ, ಆ ದಿವಾಕೀರ್ತಿ ಅಂದರೆ ದಿವ ಅಂದರೆ ಸೂರ್ಯ, ಸೂರ್ಯನ ಮಗ ಅನ್ನುವಂಥ ಹೆಸರು ಇದೆ ಇಲ್ಲಿ. ಅಂದರೆ ಹೆಚ್ಚಾಗಿ ಕ್ಷೌರಿಕರು ಹಿಂದಿನ ಕಾಲದಲ್ಲಿ, ಈಗ ಅಲ್ಲ, ಹಿಂದೆ ಹಳ್ಳಿ ಹಳ್ಳಿಗೆ ಹೋಗುವಾಗ
ಸೂರ್ಯನ ಯಾವಾಗ ಉದಯಿಸ್ತಾನೋ ಅದೇ ಹೊತ್ತಿಗೆ ಇವರೂ ಕೂಡ ಬೇಗನೆ ಎದ್ದು ತನ್ನ ಕೆಲಸವನ್ನು ಮಾಡಲು ತನ್ನ ವೃತ್ತಿಗಾಗಿ ಹಳ್ಳಿಗೆ ಹೋಗ್ತಾ ಇದ್ರು ಅನ್ನುವಂಥದ್ದು. ಹಾಗಾಗಿ ದಿವಾಕೀರ್ತಿ ಅನ್ನುವಂಥ ಹೆಸರು ಕೂಡ ಬಂದಿರ್ಬೋದು. ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಅಗತ್ಯ ಇಲ್ಲ. ಎಲವೋ ಮೋಢ ಜಂತುವೆ, ಸಮಸ್ತ ಲೋಕಾಧಿಪತಿಯಾದ ಮಹೇಂದ್ರನು ವ್ಯಾಘ್ರಯಜ್ಞವನ್ನು ಉಪಕ್ರಮಿಸುವುದನ್ನು ಅರಿಯ. ಆಗ ಆ ನಾಪಿತನು ಹೀಗೆ ಹೇಳುತ್ತಾನೆ, ಎಲವೋ ಮೂಢ ಜಂತುವೆ, ಎಲವೋ ಮೂಢನೆ, ಎಲವೋ ಪೆದ್ದನೆ. ಜಂತು ಅಂದರೆ ಕ್ಷುದ್ರ ಪ್ರಾಣಿ. ಎಲವೋ ಮೂಢ ಕ್ಷುದ್ರ ಪ್ರಾಣಿಯೇ, ನಿನಗೆ ಗೊತ್ತಿಲ್ಲವೇ? ಸಮಸ್ತ ಅಂದರೆ ಎಲ್ಲ ಲೋಕದ ಅಧಿಪತಿಯಾದ ಒಡೆಯನಾದಂತಹ ಮಹೇಂದ್ರನು ಅಂದರೆ ಇಂದ್ರನು ವ್ಯಾಘ್ರಯಜ್ಞವನ್ನು ಉಪಕ್ರಮಿಸುವುದು, ವ್ಯಾಘ್ರಯಜ್ಞವನ್ನು ಮಾಡಲು ತೊಡಗಿಕೊಂಡಿದ್ದಾನೆ, ಆರಂಭಿಸಿದ್ದಾನೆ. ಅದು ಅರಿಯ, ಅದು ನಿನಗೆ ತಿಳಿಯದೆ, ತಾನು ಮೊದಲಾಗಿ 5 ಮಂದಿ ಗಂಧರ್ವರಂ ಕರೆದು ಮಾನುಷರಾಗಿ ಧರಣಿಯನ್ನು ಐದಿ ಓರೋರ್ವರು, ತಾನು ಮೊದಲಾಗಿ ನನ್ನನ್ನು ಸೇರಿ 5 ಮಂದಿ ಗಂಧರ್ವರು ನಾನು ನಾಪಿತ ಅಲ್ಲ, ನನ್ನನ್ನು ಸೇರಿ 5 ಜನ ಗಂಧರ್ವರನ್ನು ಆ ಮಹೇಂದ್ರನು ಕರೆದು, ನೀವು ಮನುಷ್ಯರಾಗಿ ಧರಣಿಯನ್ನು ನೀವು ಮನುಷ್ಯ ರೂಪವನ್ನು ಹೊಂದಿ ಆ ಭೂಮಿಯಲ್ಲಿ ಹುಡುಕಾಡಿ ಓರೋರ್ವರು ಒಬ್ಬೊಬ್ಬರು 100 ವ್ಯಾಘ್ರಗಳನ್ನು ಪಿಡಿದು ತಂದೊಪ್ಪಿಸುವುದು. ನೀವು 100 ವ್ಯಾಘ್ರಗಳನ್ನು, ಹುಲಿಗಳನ್ನು ಹಿಡಿದು ನನಗೆ ತಂದು ಒಪ್ಪಿಸಬೇಕು ಎಂದು ಕಟ್ಟಳೆಯನ್ನು ಮಾಡಿ ಎಂದು ಆಜ್ಞೆಯನ್ನು ನೀಡಿದ್ದಾರೆ. ನಮಗೆ ಕಟ್ಟಳೆ, ನಿಯಮ, ಆಜ್ಞೆ, ನಿಯಮವನ್ನು ಮಾಡಿದ್ದಾನೆ, ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ ಮಹೇಂದ್ರ. ಏನು? 100 ಹುಲಿಗಳನ್ನು ತಂದು ಒಪ್ಪಿಸಬೇಕು ನನಗೆ, ಯಾಕಂದರೆ ನಾನು ವ್ಯಾಘ್ರ ಯಜ್ಞವನ್ನು ಮಾಡಲು ಶುರು ಮಾಡಿದ್ದೇನೆ. ಹಾಗಾಗಿ ನೀವು ಹೋಗಬೇಕು ಎಲ್ಲಿಗೆ? ಭೂಮಿಗೆ ಎಂದು ಕಳುಹಿರುವರಾದ ಕಾರಣ ತಾವೈ ತಂದಿರುವೆನು. ನಾವು ಇಲ್ಲಿಗೆ ಬಂದಿದ್ದೇವೆ. ನಾನು 94 ಶಾರ್ದೂಲಗಳ ಪಿಡಿದು ಮಹೇಂದ್ರನ ಅಡಿಗಳಿಗೆ ಒಪ್ಪಿಸಿದ್ದೇನೆ. ನಾನು ಈಗಾಗಲೇ 94 ಶಾರ್ದೂಲಗಳನ್ನು, 94 ಹುಲಿಗಳನ್ನು ಹಿಡಿದು ಮಹೇಂದ್ರನ ಪಾದಕ್ಕೆ ಒಪ್ಪಿಸಿದ್ದೇನೆ. ಇನ್ನು 6 ಪುಂಡರೀಕಗಳು ಶೇಷವಾಗಿರುವುದು. ಇನ್ನು 6 ಪುಂಡರೀಕ, 6 ಹುಲಿಗಳು ಉಳಿದಿವೆ, ಶೇಷವಾಗಿದೆ, ಉಳಿದಿವೆ. ಇನ್ನು 6 ಹುಲಿಗಳನ್ನು ನಾನು ಹಿಡಿಯಲು ಬಾಕಿ ಇದೆ. ಅದಕ್ಕೆ ನಿನ್ನೆ ನಾನು ಆ ಮಹಾ ಅರಣ್ಯದಲ್ಲಿ ನಿನ್ನ ಪೋಲುವ ಪುಲಿಯೊಂದು ಸಿಕ್ಕಿದುದಂ. ನಿನ್ನೆಯಷ್ಟೇ ನಿನ್ನನ್ನು ಹೋಲುವಂತಹ ಒಂದು ಹುಲಿಯೊಂದು ಸಿಕ್ಕಿದೆ ನನಗೆ. ಅದಂ ಕಕ್ಷದಲ್ಲಿ ಕಟ್ಟಿರಿಸುವೆನ್. ಅದನ್ನು ನಾನೀಗ ನನ್ನ ಕಕ್ಷದಲ್ಲಿ ಕಟ್ಟಿಕೊಂಡಿದ್ದೇನೆ. ಕಕ್ಷ ಅಂದರೆ ಕಂಕುಳ, ಕೈಯ ಅಡಿಭಾಗ, ಅಡಿಯಲ್ಲಿ ಅಲ್ಲ, ಭುಜದ ಅಡಿಯಲ್ಲಿ. ಕಂಕುಳ ಬಗಲಿನಲ್ಲಿ ನಾನು ಕಟ್ಟಿಕೊಂಡಿದ್ದೇನೆ. ಆ ಹುಲಿಯನ್ನು ನನ್ನ ಕಕ್ಷದಲ್ಲಿ ನಾನು ಕಟ್ಟಿಕೊಂಡಿದ್ದೇನೆ. ಇಂದು ನೀನೋರ್ವನಾದೈ, ಇಂದು ನೀನು ಸಿಕ್ಕಿದೆ. ರಾಜ್ಞೆಯಂ ದೋರದೆ ಮಾನುಷರ ತಿಂದು ತೇಗುವ ನಿನ್ನ ಸಾಮರ್ಥ್ಯಂ ಬಲ್ಲೆ. ಯಾವುದೇ ಅನುಕಂಪ ತೋರದೆ ಮನುಷ್ಯರನ್ನು ತಿಂದು ತೇಗುವಂತಹ ನಿನ್ನ ಸಾಮರ್ಥ್ಯವನ್ನು ನಾನು ಬಲ್ಲೆ, ನಾನು ತಿಳಿದಿದ್ದೇನೆ. ಬಾ, ಬೇಗ ಮುಂದಕ್ಕಡಿಯಿಡು, ಬೇಗ ಮುಂದಕ್ಕೆ ಹೆಜ್ಜೆ ಇಟ್ಟು ಬಾ. ಇನ್ನು 3 ದೊರೆಯೇ ತಾ ಕೃತಕೃತ್ಯನ್ ಎಂದು ಘರ್ಜಿಸುತ್ತ ಬರಲು. ಇನ್ನು 3 ಇನ್ನು 4 ದೊರೆಯಲು ನಾನು ಕೃತಕೃತ್ಯನ್, ನಾನು ಸಾರ್ಥಕ ಹೊಂದಿದ್ದೇನೆ. ಯಾಕಂದರೆ ನನಗೆ ಇನ್ನು 4 ಮಾತ್ರ ದೊರೆತರೆ ಸಾಕು. ನನಗೆ ಮಹೇಂದ್ರ ಹೇಳಿದಂತಹ ಏನು ಕೆಲಸವನ್ನು ಒಪ್ಪಿಸಿದ್ದನೋ ಅದನ್ನು ನಾನು ಮುಗಿಸುತ್ತೇನೆ ಎಂದು ಘರ್ಜಿಸುತ್ತ ಬರಲು, ಎಂದು ಗಟ್ಟಿಯಾಗಿ ಬೊಬ್ಬಿಡುತ್ತ ಬರಲು. ಆ ತರಕ್ಷುವು
ಆ ಹುಲಿಯು ಮನದೊಳ್ ಅತ್ಯಂತ ಭೀತಿಯಂ ತಾಳಿ, ಮನಸ್ಸಿನಲ್ಲಿ ಬಹಳಷ್ಟು ಭಯವನ್ನು ಹೊಂದಿ ಮೆಲ್ಲನೆ ಎಲ್ಲಿ ನಿಮ್ಮ ಕಕ್ಷದೊಳು ಇರುವ ತರಕ್ಷುವನ್ನು ತೋರಿ, ಎಲ್ಲಿ ನಿಮ್ಮ ಕಂಕುಳಲ್ಲಿ ಇರುವಂಥ, ನಿಮ್ಮ ಬಗಲಿನಲ್ಲಿ ಇರುವಂಥ ಆ ಹುಲಿಯನ್ನು ತೋರಿ ಎಂದು ಎನ್ನಲು ಆ ನಾಪಿತನು ಭೀತಿಯಂ ಮೆಲ್ಲನೆ ನುಡಿದ ವ್ಯಾಘ್ರಂ ನೋಡಿ, ಭಯವನ್ನು ಹೊಂದಿದಂತಹ ಆ ಹುಲಿಯು ಮೆಲ್ಲನೆ ನಿಮ್ಮ ಬಗಲಿನಲ್ಲಿ ಇರುವಂತಹ ಹುಲಿಯನ್ನು ತೋರಿಸಿ ಎಂದಾಗ ಆ ನಾಪಿತನು ಬಹಳಷ್ಟು ಮೆಲ್ಲನೆ ಹೇಳಿದಂತಹ ಆ ವ್ಯಾಘ್ರನನ್ನು, ಆ ಹುಲಿಯನ್ನು ನೋಡಿ ಮನದಲ್ಲಿ ಉತ್ಸಾಹವನ್ನು ತಾಳುತ್ತಾನೆ. ಎಲವೋ ತನ್ನಂ ಪರೀಕ್ಷೆ ಮಾಡುವೆಯಾ, ಎಲವೋ ನನ್ನನ್ನೇ ನೀನು ಪರೀಕ್ಷೆಯನ್ನು ಮಾಡುವೆಯಾ, ಹಾಗಾದರೆ ಈಗ ನೋಡು ಎಂದು ಹಡಪದಲ್ಲಿರುವ ಕೈಪಿಡಿಯ ತೆಗೆದು ವ್ಯಾಘ್ರನಿಗೆ ತೋರಲು, ಈಗ ನೋಡು ಎಂದು ಹಡಪದಲ್ಲಿರುವ, ಹಡಪ ಅಂದರೆ ಪೆಟ್ಟಿಗೆಯಲ್ಲಿರುವ ಕೈಪಿಡಿಯ ತೆಗೆದು, ಕೈಪಿಡಿ ಅಂದರೆ ಕನ್ನಡಿಯನ್ನು ತೆಗೆದು ಹುಲಿಗೆ ತೋರಲು, ಆ ದ್ವೀಪಿ ಅಂದರೆ ಹುಲಿ, ಆ ಹುಲಿಯು ದರ್ಪಣದೊಳ್ ಅತಿ ಸ್ಥೂಲವಾಗಿ ಕಾಣುತ್ತಿರುವ ತನ್ನ ಪ್ರತಿಬಿಂಬಮಂ ನೋಡುತ್ತಾ, ಆ ಕನ್ನಡಿಯಲ್ಲಿ ಸ್ಥೂಲವಾಗಿ, ದಪ್ಪವಾಗಿ, ದಷ್ಟಪುಷ್ಟವಾಗಿ ಕಾಣುತ್ತಿರುವ ತನ್ನದೇ ಪ್ರತಿಬಿಂಬವನ್ನು ನೋಡುತ್ತಾ ಅತ್ಯಂತ ಭೀತಿಯಂ ತಾಳುತ್ತಾ, ಮನಸ್ಸಿನಲ್ಲೇ ಅತ್ಯಂತ ಭಯವನ್ನು ಹೊಂದುತ್ತಾ, ಆಹಾ ತನಗಿಂತಲ್ ಅತಿಶಯವಾದ ಈ ಮಹಾದ್ವೀಪಿಯಂ ಪ್ರಾದೇಶದೊಳ್ ಕಟ್ಟಿರುವನ್, ನನಗಿಂತ ಅತಿಶಯವಾದ, ನನಗಿಂತ ಭಯಂಕರವಾದ ಈ ಮಹಾದ್ವೀಪ್ಯಂ, ಆ ದೊಡ್ಡ ಹುಲಿಯನ್ನು ಪ್ರಾದೇಶದೊಳ್ ಹೆಬ್ಬೆರಳು ಮತ್ತು ತೋರು ಬೆರಳ ನಡುವಿನ ಸ್ಥಳಕ್ಕೆ ಪ್ರಾದೇಶ ಅಂತ ಹೇಳ್ತಾರೆ. ಹೆಬ್ಬೆರಳು ಮತ್ತು ತೋರು ಬೆರಳ ನಡುವೆ ಆ ಹುಲಿಯನ್ನು ಈತ ಹಿಡಿದುಕೊಂಡಿದ್ದಾನಲ್ಲ, ಇವನು ತನಗಿಂತ ದೊಡ್ಡದಾಗಿರುವಂಥ ಆ ಹುಲಿಯನ್ನೇ ಇಟ್ಟುಕೊಂಡಿದ್ದಾರೆ ಎಂದರೆ, ಶಿವ ತಾನಿವನು ನರನು ತಿಂಬುವೆನೆಂದು ಎದುರಾಗಿ ಬಂದು ಕೆಟ್ಟೆನು. ನಾನು ಯೋಚನೆ ಮಾಡಿದ್ದು ಇವನು ಮನುಷ್ಯರು, ಇವನನ್ನು ತಿಂದು ಹಾಕುತ್ತೇನೆ ಎಂದು ಇವನ ಎದುರಿಗೆ ಬಂದು ಕೆಟ್ಟು ಹೋದೆನಲ್ಲ, ಇನ್ನೇನು ಗತಿ, ಇನ್ನು ನನಗೆ ಯಾರು ಗತಿ ಎಂದು ನಿಶ್ಚೇತ ಶಕ್ತಿಯನ್ನೇ ಕಳೆದುಕೊಂಡು ಬಿಡುತ್ತಾನಂತೆ. ಅವನು ಶಕ್ತಿ ಕಳೆದುಕೊಂಡಂತಹ ಆ ಹುಲಿಯನ್ನು ನೋಡಿ ಕೈಪಿಡಿಯ ಹಡಪದೊಳ್ ಇರಿಸಿ, ಆ ನಾಪಿತನು ತನ್ನ ಕೈಯಲ್ಲಿರುವಂತಹ ಆ ಕನ್ನಡಿಯನ್ನು ಆ ಪೆಟ್ಟಿಗೆಯಲ್ಲಿ ಇರಿಸಿ, ಪೆಟ್ಟಿಗೆಯ ಒಳಗೆ ಇರಿಸಿ, ನೋಡಿದೆಯಲ್ಲ ಎಂದು ಘರ್ಜಿಸುತ್ತಾ ರಜ್ಜುವಂ ಕೊರಳಿಂಗೆ ಹಾಕುತ್ತಿರಲು, ಆ ಹಗ್ಗವನ್ನು ಅದರ ಕೊರಳಿಗೆ ಹಾಕುತ್ತಿರಲು, ಆ ದ್ವೀಪಿಯು ಅವನ ಅಡಿಗೆ ಪೊಡಮಟ್ಟು, ಆ ಹುಲಿಯು ಆತನ ಪಾದಕ್ಕೆ ನಮಸ್ಕರಿಸಿ, ದಮ್ಮಯ್ಯ ತನ್ನನ್ನು ಉಳುಹಿಬಿಡು, ದಮ್ಮಯ್ಯ ನನ್ನನ್ನು ಉಳಿಸಿಬಿಡು, ಬಹುಮಂದಿ ಮಾನುಷರ ತಿಂದ ತನ್ನ ಗುಹೆಯಡೆಯುಳ್, ಬಹುಮಂದಿ ಮನುಷ್ಯರನ್ನು ತಿಂದಂತಹ ನನ್ನ ಗುಹೆಯಲ್ಲಿ ಅನೇಕ ತುಂಬ ರತ್ನ ಭೂಷಣ ದ್ರವ್ಯಂ ಇರುವುದು, ರತ್ನ ಭೂಷಣ ಮತ್ತು ಸಂಪತ್ತು ಇರುವುದು, ಅದಂ ನೀಡುವೆನು, ಅದನ್ನು ನಾನು ನಿನಗೆ ಕೊಡುತ್ತೇನೆ, ನನ್ನನ್ನು ಹಿಡಿದು ಒಯ್ಯಬೇಡ ಎಂದು ಬಲು ದೀನತೆಯಿಂದ ಬೇಡುತ್ತಾ ತಿರೆಯಲ್ಲಿ ಬಿದ್ದು ಪೊರಳುತ್ತಿರಲು, ಭೂಮಿಯಲ್ಲಿ ಬಿದ್ದು ಹೊರಳುತ್ತಿರಲು, ಆ ನಾಪಿತನು ಹಾಗಾದರೆ ಎಲ್ಲಿ ನಿನ್ನ ಗುಹೆಯಂ ನೋಡುವೆನ್ ಎಂದು ನುಡಿಯಲು, ಆ ಹುಲಿಯು ಗಡಗಡನೆ ನಡುಗುತ್ತಾ, ಹಾಗಾದರೆ ನಿನ್ನ ಗುಹೆಯನ್ನು ತೋರಿಸು ಎಂದು ಹೇಳಿದಾಗ, ಆ ಹುಲಿಯು ಗಡಗಡನೆ ನಡುಗುತ್ತಾ ಗುಹೆಯಡೆಗೆ ಕರೆದೊಯ್ದು ತೋರಲು, ಗುಹೆಯಡೆಗೆ ಕರ್ಕೊಂಡು ಹೋಗಿ ತೋರಿಸ್ತದಂತೆ.
ಆಗ ನಾಪಿತನು ನರ ನರ ಕಪಾಲ ಅಸ್ಥಿಗಳ್ ಮೆದೆಗಳಿಂ ಮೇದೋಮಾಂಸ ರಕ್ತ ಪ್ರವಾಹದಿಂ ಕರ್ದಮಿತವಾಗಿರುವ ಪ್ರದೇಶದೊಳ್ ರಾಶಿ ರಾಶಿಯಾಗಿ ಬಿದ್ದಿರುವ ನರ ಕುಡಿಸು ಕಪಾಲ, ಕಪಾಲ ಅಂದರೆ ತಲೆಬುರುಡೆ, ಹಾಗೆ ಅಸ್ಥಿಗಳು, ಹಾಗೆ ಅಸ್ಥಿ ಅಂದರೆ ಮೂಳೆಗಳು, ತಲೆಬುರುಡೆ, ಮೂಳೆ ರಾಶಿಗಳು, ಮೇಧಸ್ಸು ಅಂತ ಹೇಳ್ತಾರೆ, ಕೊಬ್ಬು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಕರ್ದಮಿತ ಕೆಸರಾಗಿರುವಂತಹ ಆ ಸ್ಥಳವನ್ನು ಅವನು ನೋಡ್ತಾನಂತೆ. ಆ ನಾಪಿತನು ನರ ಕಪಾಲ ಅಸ್ಥಿಗಳು ಮೆದೆಗಳು ಮೇದೋಮಾಂಸಗಳು, ಆ ಕೊಬ್ಬಿನ ರಾಶಿಗಳಿಂದ ಕೂಡಿದಂತಹ, ಆ ರಕ್ತ ಪ್ರವಾಹಗಳಿಂದ ಕೂಡಿದಂತಹ ಆ ಪ್ರದೇಶದೊಳು ರಾಶಿ ರಾಶಿಯಾಗಿ ಬಿದ್ದಿರುವ ಅನೇಕ ದ್ರವ್ಯಗಳೇ ಮೊದಲಾದಂತಹ ಸಂಪತ್ತುಗಳೇ ಮೊದಲಾದಂಥ ಭೂಷಣಗಳು ಎಲ್ಲವೂ ಯಾರು ಸಿಕ್ಕಿದ್ರು ಅವರೆಲ್ಲರನ್ನು ಎಳೆದುಕೊಂಡು ಬಂದು ತಿಂದು ಆ ರಾಶಿಗಳೆಲ್ಲ ಕೊಳೆತು ಹೋಗಿವೆ ಅಂತೆ. ಆ ಬಟ್ಟೆಗಳಿಂದ ಕೂಡಿದಂತಹ ಎಲ್ಲವೂ ಬಣ್ಣದ ಬಟ್ಟೆಗಳು, ಬಲು ಬೆಲೆ ಬಾಳುವಂತಹ ಬಟ್ಟೆಗಳು ಎಲ್ಲವನ್ನೂ ಕೂಡ, ಆ ದ್ರವ್ಯ ಭೂಷಣಗಳನ್ನು ಎಲ್ಲವನ್ನು ಅವನು ಹೊರುವಂತೆ ಕಟ್ಟಿ, ತನಗೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನು ಕಟ್ಟಿ ಆ ಹುಲಿಗೆ ಹೇಳ್ತಾನಂತೆ, ಎಲವೋ ಶಾರ್ದೂಲ, ನಿನ್ನನ್ನು ಉಳುಹಿ ಬಿಟ್ಟಿರುವೆನು, ಧರ್ಮದಿಂ ಜೀವಿಸು ಪೋಗು, ನಿನ್ನನ್ನು ನಾನು ಹಾಗೆ ಬಿಟ್ಟಿದ್ದೇನೆ, ಧರ್ಮ ಮಾರ್ಗದಿಂದ ನೀನು ಜೀವನವನ್ನು ನಡೆಸು, ಹೋಗು. ತನ್ನಂತೆ ಇನ್ನೂ 4 ಇದೇ ರೀತಿಯಂ ತಿರೆಯಲ್ಲಿ ತಿರುಗುತ್ತಿರುವರು, ನನ್ನ ಹಾಗೆ ಇನ್ನೂ ಕೂಡ 4 ಜನರು, 4 ಗಂಧರ್ವರು ಈ ಭೂಮಿಯಲ್ಲಿ ತಿರುಗುತ್ತಿದ್ದಾರೆ. ಅವರ ದೃಷ್ಟಿಪಥಕ್ಕೆ ಬೀಳದೆ, ಅವರ ಕಣ್ಣಿಗೆ ಬೀಳದೆ ಎಚ್ಚರದೊಳು ಇರುವುದು ಎಂದು ಒರೆದುದು ಎಂದು ಆ ನಾಪಿತನು ಹೇಳುತ್ತಾನೆ. ಜನನಿ ಉದರದಿಂ ಬಂದೆನೆಂದು ಜವದೊಳ್ ಅಲ್ಲಿಂ ತೆರಳಿ, ಮತ್ತೆ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿ ಬಂದೆ, ನನಗೆ ಇನ್ನೊಂದು ಜನ್ಮ ಸಾಕ್ಷಾತ್ಕಾರ ಆಯಿತು ಎಂದು ಯೋಚನೆ ಮಾಡಿ ಜವದೊಳ್ ಬಹಳ ವೇಗವಾಗಿ ಅಲ್ಲಿಂದ ತೆರಳುತ್ತಾನೆ, ಅಲ್ಲಿಂದ ಹೋಗುತ್ತಾನಂತೆ. ಮತ್ತೆ ತಿರುಗಿ ಬಂದು ನಿಲಯಕ್ಕೆ ನಡೆತಂದು ತನ್ನ ಮನೆಗೆ ವಾಪಸ್ ಬಂದು ಹಿಂತಿರುಗಿ ಬಂದು ತಾನು ತಂದ ಭೂಷಣ ದ್ರವ್ಯದೊಳ್ ಅರ್ಧಮಂ ವಿಪ್ರನಿಗೆ ತಂದಿತ್ತು, ತನ್ನ ಮನೆಗೈ ತಂದು ಸುಖದಿಂದ ಕಾಲಕ್ರಮಣಮಂ ಮಾಡುತ್ತಿರಲು, ತಾನು ತಂದಂತಹ ಭೂಷಣವೇ ದ್ರವ್ಯವೇ ಮೊದಲಾದವುಗಳಲ್ಲಿ ಅರ್ಧವನ್ನು ವಿಪ್ರನಿಗೆ, ಆ ಬ್ರಾಹ್ಮಣನಿಗೆ ಕೊಟ್ಟು ತನ್ನ ಮನೆಗೆ ಹಿಂತಿರುಗಿ ಬಂದು ಸುಖದಿಂದ ಕಾಲಕ್ರಮಣವನ್ನು ಮಾಡುತ್ತಿದ್ದ, ಕಾಲವನ್ನು ದುಡಿತಾ ಇದ್ದ, ಅಂದರೆ ಕಾಲ ಕಳೆಯುತ್ತ, ಯಾವುದು ಸುಖವಾಗಿ ಕಾಲ ಕಳೆಯುತ್ತಾ ಇರಲು, ವತ್ಸರವಂ ಅತಿಕ್ರಮಿಸಿ ಮತ್ತೆ 1 ವರ್ಷ ಕಳೆಯಲು, ಆ ಮಹಾದೇವನ ಉತ್ಸವಂ ಯಥಾಪೂರ್ವವಾಗಿ ಸಂಪ್ರಾಪ್ತಮಾಗಲ್, ಆ ಮಹಾದೇವನ, ಆ ಮಹಾಲಿಂಗನ, ಆ ಮಹಾಶಿವನ ಉತ್ಸವವು ವರ್ಷ ಕಳೆಯಲು ಮತ್ತೆ ಬರುತ್ತದೆ. ಆಗ ಸಂಪ್ರಾಪ್ತಮಾಗಲ್ ಮೋರಿಯೂದುವ ದಿವಾಕೀರ್ತಿಯು, ಆ ಮೋರಿ ಅಂದರೆ ವಾದ್ಯ, ಆ ವಾದ್ಯವನ್ನು ಊದುವಂತಹ ಆ ನಾಪಿತನು ಕಳೆದ ಸಂವತ್ಸರದಿ, ಮೊದಲ ಸಂವತ್ಸರದಲ್ಲಿ ದೇವತಾಯಾತ್ರೆಯನ್ನು ಮಾಡುತ್ತೇನೆ ಎಂದು ತೆರಳಿ ಹೋಗಿ ಧನದ ಆಸೆಯಿಂದ ಹಿಂತಿರುಗಿ ಬಂದು ಪರಮ ದುರಿತಕ್ಕೆ ಗುರಿಯಾದೆನು. ಕಷ್ಟಗಳು, ದೊಡ್ಡ ಕಷ್ಟಗಳಿಗೆ ನಾನು ಗುರಿಯಾದೆನು. ಆದ್ದರಿಂದ ಈಗಲಾದರೂ ಈ ವರ್ಷವಾದರೂ ಹೋಗಿ ಜಗದೊಡೆಯನ ಅಡಿದಾವರೆಯಂ ದರ್ಶನ ಮಾಡಿ ಬರುವೆನು. ಜಗದ ಒಡೆಯನಾದಂತಹ ಶಿವನ ಅಡಿದಾವರೆ, ಆ ಪಾದ ತಾವರೆಯನ್ನು ನಾನು ದರ್ಶನ ಮಾಡಿ ಬರುತ್ತೇನೆ ಎಂದು ಆಲೋಚನೆಯ ಮಾಡಿ ಆಲೋಚನೆಯನ್ನು ಮಾಡಿ ವಿಪ್ರನ ಎಡೆಗೈ ತಂದು ವಿಪ್ರನ ಹತ್ತಿರಕ್ಕೆ ಬರುತ್ತಾನಂತೆ. ಲಗ್ನಮಂ ಪೇಳಬೇಕು ಎಂದು ಬೆಸಗೊಳ್ಳಲು, ಮುಹೂರ್ತವನ್ನು, ಒಳ್ಳೆಯ ಕಾಲ ಯಾವುದು ಎಂದು ಹೇಳಿ ಎಂದು ಬೆಸಗೊಳ್ಳಲು
ಕೇಳಿಕೊಳ್ಳಲು ಆ ಹಾರುವನು, ಆ ಜ್ಯೋತಿಷ್ಯವನ್ನು ಹೇಳುವ ಆ ಬ್ರಾಹ್ಮಣನು, ಮೊದಲಿನಂತೆ ಇವನು ಧನಾರ್ಜನೆಗೆ ಹೋಗುವನು, ಮೊದಲಿನಂತೆ ಇವನು ಮತ್ತೆ ಧನ ಸಂಪಾದಿಸಲು ಹೋಗುತ್ತಾನೆ. ಮೊದಲು ತನಗಂತಿದ್ದ ಇವನು ಎಷ್ಟು ತಂದನೋ, ತನಗೆ ಅಷ್ಟನ್ನು ನೀಡಿದ ಇವನು ಎಂತು ತಂದನು, ಎಷ್ಟು ತಂದಿದ್ದಾನೋ ಕಾಣೆನ್ ಗೊತ್ತಿಲ್ಲ. ಆದ್ದರಿಂದ ಈಗಲ್ ಇವನೊಡನೆ ತಾನು ತೆರಳುವೆನು ಎಂದು, ಆದ್ದರಿಂದ ನಾನು ಇವನೊಂದಿಗೆ ಹೋಗುತ್ತೇನೆ ಎಂದು ಯೋಚಿಸುತ್ತಾ, ಎಂದು ಯೋಚನೆಯನ್ನು ಮಾಡುತ್ತಾ, ಎಲವೋ ನಾಪಿತನೆ, ಎಲವೋ ಕ್ಷೌರಿಕನೆ, ತಾನು ದೇವತಾ ಪ್ರಾರ್ಥನೆಯ ಮಾಡಿರುವೆನು, ನಾನು ದೇವತೆಗೆ ಪ್ರಾರ್ಥಿಸಿಕೊಂಡಿದ್ದೇನೆ, ದೇವರಿಗೆ ಪ್ರಾರ್ಥಿಸಿಕೊಂಡಿದ್ದೇನೆ. ಆದ್ದರಿಂದ ನಾಳೆ ಉದಯವಾದ 5 ಗಳಿಗೆಯ ಮೇಲೆ ತೆರಳುವೆನು ಎಂದು ವಾಚಿಸಲು. ಸೂರ್ಯೋದಯವಾದ 5 ಗಳಿಗೆಯ ನಂತರ, 1 ಗಳಿಗೆ ಅಂದರೆ 24 ನಿಮಿಷ. ಹಾಗಾಗಿ ಸೂರ್ಯೋದಯ ಆದ ನಂತರ ನಾವಿಬ್ಬರು, ಅಂದರೆ ನಾನು ದೇವತಾ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ, ಹಾಗಾಗಿ ನಾನು ಕೂಡ ನಿನ್ನೊಂದಿಗೆ ಬರ್ತೇನೆ, ಗಳಿಗೆಯ ಮೇಲೆ ತೆರಳುವೆನೆಂದು ವಾಚಿಸಲು ಹೇಳಲು ಆ ದಿವಾಕೀರ್ತಿಯು ಅವನೊಡನೆ ತೆರಳಿ, ಆ ದಿವಾಕೀರ್ತಿಯು, ಆ ನಾಪಿತನು ಈಗ ಈ ಬ್ರಾಹ್ಮಣನನ್ನು, ಈ ಜ್ಯೋತಿಷ್ಯನು ಕೂಡ ಕರ್ಕೊಂಡು ಹೋಗ್ತಾನಂತೆ. ಪಂಚಾಂಗವನ್ನು ಹೇಳುವಂಥ, ಜ್ಯೋತಿಷ್ಯ ಹೇಳುವಂಥ ಈ ಬ್ರಾಹ್ಮಣನನ್ನು ಕರ್ಕೊಂಡು ಒಟ್ಟಿಗೆ ಹೋಗ್ತಾರಂತೆ. ಮತ್ತೊಂದು ಮಾರ್ಗದೊಳು ನಡೆದು, ಇನ್ನೊಂದು ದಾರಿಯಲ್ಲಿ ನಡೆದು ವಿಪಿನಮಂ ಪೊಕ್ಕು ಬರುತ್ತಿರಲು, ಆ ಕಾಡನ್ನು ಹೊಕ್ಕು ಬರುತ್ತಿರಲು, ಪೂರ್ವದಲ್ಲಿ ಈ ನಾಪಿತನ ಕರದಲ್ಲಿ ಸಿಲುಕಿ ಮಹಾಪದವನ್ನು ಐದಿರ್ದ ಶಾರ್ದೂಲನು, ಪೂರ್ವದಲ್ಲಿ ಕಳೆದ ವರ್ಷ ಹಿಂದೆ ಆ ನಾಪಿತನ ಕೈಯಲ್ಲಿ ಸಿಕ್ಕಿ ಮಹಾಪದ, ಯಾವುದು ಮರಣದ ಪದವಿಯೇ ಬಂದಿತ್ತು, ದೊಡ್ಡ ಪದವಿಯೇ ಬಂದಿತ್ತು. ಆ ದೊಡ್ಡ ಪದವಿಯಿಂದ ಈಗ ಬಿಡುಗಡೆಗೊಂಡಂತಹ ತಾನು, ಆ ಶಾರ್ದೂಲನು, ಅಂದರೆ ಅವನು ತಪ್ಪಿಸಿಕೊಂಡಿತ್ತು ಆ ಹುಲಿ, ಇವನಿಗೆಲ್ಲವನ್ನು ಕೊಟ್ಟು, ಇಲ್ಲದಿದ್ದರೆ ಅವನು ಕೊಂದು ಹಾಕ್ತಾ ಇದ್ದ. ಆ ಹುಲಿಯು ತತ್ಕಾಲದೊಳ್ ಒಂದು ಹರಕೆ ಹೇಳಿಕೊಂಡಿತ್ತಂತೆ. ತತ್ಕಾಲ, ಸರಿಯಾದ ಕಾಲದಲ್ಲಿ ಇವನ ಮುಖದಿಂ ತಾನು ಮುಕ್ತನಾದೊಡೆ, ಆ ನಾಪಿತನೊಂದಿಗೆ, ನಾಪಿತನ ಕೈಯಿಂದ ತಾನು ಬಿಡುಗಡೆ ಹೊಂದಿದರೆ ಸಜಾತಿಯ ಅಯ್ಯರುಂ, ಸಜಾತಿ ತನ್ನದೇ ಜಾತಿ, ಅಂದರೆ ಹುಲಿ ಜಾತಿ, ತನ್ನ ಜನರಿಗೆ, ತನ್ನದೇ ಜಾತಿಯ ಜನರಿಗೆ, ಅಂದರೆ ತನ್ನದೇ ವರ್ಗದ ಆ ಹುಲಿಗಳಿಗೆ ಬಹುವಿಧ ಮಾಂಸ ರಕ್ತಗಳಿಂದ ಸತ್ಕರಿಸುವೆನ್, ಬಹುವಿಧವಾದಂತಹ ಮಾಂಸಗಳು, ರಕ್ತಗಳಿಂದ ಸತ್ಕರಿಸುತ್ತೇನೆ ಎಂದು ನಿನ್ನಯ ಸಮ್ಯಗ್ ಆರಾಧಿಸುವೆನೆಂದು ಬೇಡಿರುದುದಾದ ಕಾರಣ, ಆ ಉತ್ಸವದ ದಿನ ಶಿವನಿಗೆ ನಾನು ಬೇಡಿಕೊಂಡ ಕಾರಣ, ನಾನು ಆ ನಾಪಿತನ ಕೈಯಿಂದ ಒಂದು ಸಲಕ್ಕೆ ನಾನು ಬಿಡುಗಡೆ ಹೊಂದಿದರೆ ನನ್ನ ಹುಲಿಗಳಿಗೆ, ನನ್ನ ಜಾತಿಯ ಹುಲಿಗಳಿಗೆ ಮಾಂಸ ರಕ್ತಗಳನ್ನು ಕೊಡುತ್ತೇನೆ ಎಂದು ಬೇಡಿಕೆಯನ್ನು ಇಟ್ಟುದರ ಕಾರಣದಿಂದಾಗಿ ನಾನು ಬಿಡುಗಡೆಗೊಂಡೆ ಎಂದು ಬಲುಭೀತಿಯಿಂದ, ಬಹಳಷ್ಟು ಹೆದರಿಕೆಯಿಂದ, ಈ ಹಿಂದೆ ನಾಪಿತನ ಬಳಿ ಸಿಕ್ಕಿ ಹಾಕಿಕೊಂಡಿರುವಾಗ ಇದೇ ಹುಲಿಯು ಮಹಾದೇವನಲ್ಲಿ ಈ ರೀತಿ ಪ್ರಾರ್ಥಿಸಿಕೊಂಡಿರ್ತದಂತೆ, ಓ ದೇವರೇ, ನನ್ನನ್ನು ಈ ವಿಪತ್ತಿನಿಂದ ಪಾರು ಮಾಡಿದರೆ ನನ್ನ ಸಜಾತಿಯವರಿಗೆ ಬಹುವಿಧದ ಮಾಂಸ ರಕ್ತಗಳಿಂದ ಸತ್ಕರಿಸಿ ನಿನ್ನ ಬಳಿ ಕರೆತಂದು ಆರಾಧಿಸುವೆನು ಎಂದು ಬೇಡಿಕೊಂಡಿತ್ತು. ಹಾಗಾಗಿ ಅಂದೇ ಆ ಹುಲಿಯು ಆ ಅರಣ್ಯವನ್ನು ಬಿಟ್ಟು ಈ ನಾಪಿತನು ಮತ್ತು ಬ್ರಾಹ್ಮಣನು ಬರುತ್ತಿರುವ ಕಾಡಿನಲ್ಲಿ ಸೇರಿಕೊಂಡು ವಾಸಿಸ್ತಾ ಇತ್ತು. ಆ ದಿನ ಅದೇ ಈಗ ಇವರಿಬ್ಬರು ಬರ್ತಾ ಇದ್ದಾರೆ. ಬರುವ ದಾರಿಯಲ್ಲಿ ಹೇಗೆ ಕಾಣಿಸ್ತಾ ಉಂಟು ಅನ್ನುವಂಥದ್ದು, ಅಂದು ಮೊದಲಾಗಿ ಆವತ್ತಿನಿಂದ 1 ವರ್ಷದಿಂದ ಅನೇಕ ಪಶು ಮೃಗಗಳಂ ಸಂಹರಿಸಿ ಜತೆಗೈದು ಸಜಾತಿಯರಾದ ಅನೇಕ ವ್ಯಾಘ್ರಗಳನ್ ಆತಿಥ್ಯಮಂ ಗೈಯುವರೆ ಕರೆಯುತ್ತ ಅಪರಿಮಿತ ಶಾರ್ದೂಲಗಳನ್ನು ಒಡಗೂಡಿ ನಡೆತರುತ್ತಿರಲು.
ಆ ಹುಲಿಯು ಅನೇಕ ಮೃಗಗಳನ್ನು ಬೇಟೆಯಾಡಿ ಸಂಹರಿಸಿ ತಂದು ತನ್ನ ಸಜಾತಿಯ ಅನೇಕ ಹುಲಿಗಳನ್ನು ಒಟ್ಟುಗೂಡಿಸಿಕೊಂಡು ಆತಿಥ್ಯವನ್ನು ನೀಡುವೆನೆಂದು ಕರೆ ತರ್ತಾ ಇತ್ತು. ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಹುಲಿಗಳೇ ಕಾಣುತ್ತಿಹುದು. ಶಿವ ಶಿವ, ಈ ವಿಪ್ರನ್ ಎನ್ನೊಡನೆ ನಡೆತಂದು ಹುಲಿಯ ತುತ್ತಾದನ್ ಇನ್ನು ಏನಗೈವೆನ್. ಆಕಸ್ಮಿಕದಿ ಆಕಸ್ಮಿಕದಿ ಮೃತ್ಯು ಬಂದೊದಗಲು ನೋಡುವೆನ್. ಇಲ್ಲಿ ಅಯ್ಯೋ, ನಾನು ಮಾತ್ರ ಅಲ್ಲ, ನನ್ನೊಂದಿಗೆ ಈ ಬ್ರಾಹ್ಮಣನೂ ಬಂದು ಹುಲಿಯ ಬಾಯಿಗೆ ಆಕಸ್ಮಿಕವಾಗಿ ತುತ್ತಾಗಿ ಸಾಯುವೆನೆ ಎಂದಂದುಕೊಂಡು ಬ್ರಾಹ್ಮಣನ ಒಂದು ಯತ್ನವನ್ನು ಮಾಡುತ್ತೇನೆ ಅಂತ ಆ ನಾಪಿತನು ಹೀಗೆ ಯೋಚನೆ ಮಾಡ್ತಾನೆ. ನೋಡುವೆನ್ ಎಂದು ದ್ವಿಜನಿಂ ಸಹಿತ ಮಹಾವೃಕ್ಷಮನ್ ಏರಿ ನುಡಿದನ್. ಆ ಬ್ರಾಹ್ಮಣನ ಸಮೇತ ಒಂದು ದೊಡ್ಡ ಮರವನ್ನು ಏರಿ ಹತ್ತಿಕೊಂಡು ನುಡಿತಾನಂತೆ. ಅಯ್ಯ ಹಾರುವನೆ, ನೀನು ಅಂಜದಿರು. ದೃಢವಾದ ಶಾಖೆಯಂ ಭುಜಗಳಿಂದ ಅಪ್ಪಿ ಚಲಿಸದೆ ಕುಳ್ಳಿರುವುದು ಎಂದು ಮೆಲ್ಲನೆ ಒರೆಯುತ್ತಿರುವನ್. ಅಯ್ಯ ಬ್ರಾಹ್ಮಣನೇ, ಹೆದರಬೇಡ. ಗಟ್ಟಿಯಾದ ಕೊಂಬೆಯನ್ನು ಭುಜಗಳಿಂದ ಅಪ್ಪಿಕೊಂಡು ಅಲ್ಲಾಡದೆ ಕುಳಿತುಕೋ ಎಂದು ನಾಪಿತನು ಮೆಲ್ಲನೆ ಹೇಳಿದನು. ಅಷ್ಟರೊಳಗೆ ಆ ಹುಲಿಗಳ ಹಿಂಡು ಏನು ಮಾಡ್ತವೆ? ಶಾರ್ದೂಲ ಸಮೂಹವು ಸಮವಾಗಿ ವಿಶಾಲವಾಗಿರುವುದೇ ವೃಕ್ಷದಡಿಯ ಷಡ್ವಲ ಪ್ರದೇಶದೊಳ್ ಬಂದು ಕುಳ್ಳಿರಲು. ಆಗ ವಿಶಾಲವಾಗಿರುವಂತಹ ಒಳ್ಳೆಯ ರೀತಿಯಲ್ಲಿ ಇರುವಂತಹ ಆ ಮರದ ಅಡಿಯಲ್ಲಿ ಆ ಹುಲಿಗಳ ಹಿಂಡು ಅಲ್ಲಿಗೆ ಬಂದು ಆ ಮರದ ಅಡಿಯಲ್ಲೇ ಕುಳಿತುಕೊಂಡವಂತೆ. ಆ ಮಹಾಹುಲಿಗಳ ತಂಡೋಪತಂಡವನ್ನು ತಂಡಗಳ ಕಂಡು ಭೂಸುರನ ಹರಣ ನೆತ್ತಿಯನು ಅಡರೆ. ಆ ಹುಲಿಗಳ ತಂಡೋಪತಂಡವನ್ನು ಕಂಡ ನಾಪಿತನ ಪ್ರಾಣ ನೆತ್ತಿಗೆ ಬಂದಿತ್ತು. ಅದರಲ್ಲಿಯೂ ಕೂಡ ಆ ಭೂಸುರ ಅಂದರೆ ಬ್ರಾಹ್ಮಣರಿಗೆ ಹೇಳ್ತಾರೆ. ನಾಪಿತನ ಜೊತೆಯಲ್ಲೇ ಬಂದಂತಹ ಆ ಬ್ರಾಹ್ಮಣನ ಹರಣ ಅಂದರೆ ಪ್ರಾಣ ನೆತ್ತಿಯನ್ನು ಅಡರೆ, ನೆತ್ತಿಯನ್ನು ವ್ಯಾಪಿಸಲು. ಒಮ್ಮೆಲೆ ಅವನು ಏನು ಮಾಡ್ತಾನೆ? ನೆತ್ತಿಯನ್ನು ಅಡರೆ ನಾಪಿತನು ನೋಡಿ ಇಂದುಳಿವ ಸಂದರ್ಭಮಂ ಕಾಣೆ ಶಿವ ಶಿವ ಎಂದು ಬಹುವಿಧದಿ ಯೋಚಿಸುತ್ತಿರಲು. ಅವನು ಆ ಬ್ರಾಹ್ಮಣನನ್ನು ನೋಡ್ತಾನಂತೆ. ಬ್ರಾಹ್ಮಣ ನಡುಗುತ್ತಾ ಇದ್ದಾನಂತೆ. ಇಂದು ನಾಪಿತನ ಪ್ರಾಣವು ನೆತ್ತಿಗೆ ಬಂದಿದೆ, ಬ್ರಾಹ್ಮಣನ ಪ್ರಾಣವು ನೆತ್ತಿಗೆ ಬಂದಾಗಿದೆ. ಎಂದು ನಾವು ಜೀವಂತವಾಗಿ ಬದುಕುಳಿಯುವ ಸಂದರ್ಭ ಇಲ್ಲ ಶಿವ ಶಿವ ಎಂದು ಬಹುವಿಧದಲ್ಲಿ ಯೋಚಿಸುತ್ತಿರಲು, ಅಷ್ಟರಲ್ಲಿ ಆ ಹುಲಿಯು ಬಹಳ ಕಾಲದಿಂದ ಸಂಹರಿಸಿ ಸಂಗ್ರಹಿಸಿ ಇಟ್ಟಿದ್ದ ಮನುಷ್ಯರ ಪಶುಗಳೇ ಮೊದಲಾದ ಶವ ಶರೀರಗಳ ತಂದು, ಶವವಾಗಿದೆ ಎಲ್ಲವೂ ಕೂಡ, ಆ ಶವ ಶರೀರಗಳು ತಂದು ಆ ಹುಲಿಗಳಿಗೆ ನೀಡಲು ಆ ಘೋರ ಜಂತುಗಳು ಶವ ಶರೀರಗಳ ನಖ ಅಂದರೆ ಉಗುರು, ಪಲ್ಗಳಿಂ ಹಲ್ಲುಗಳಿಂದ ಖಂಡಿಸುತ್ತಾ, ಚೂರು ಚೂರು ಮಾಡುತ್ತಾ ಅಗಿಯುತ್ತಾ, ಖಂಡಗಳ ಬಗೆದು ಎಲ್ಲವನ್ನೂ ಬಗೆದು ತಿನ್ನುತ್ತಾ, ಮಾಂಸ ಖಂಡಗಳ ಬಗೆದು ತಿನ್ನುತ್ತಾ ರಕ್ತವನ್ನು ಸವಿಯುತ್ತಿದ್ದವು. ಆ ರಕ್ತಗಳನ್ನು ಸವಿಯುತ್ತಾ ಇರಲು ಅದರಳು ಒಂದು ಹೆಗ್ಗಡಿಯಾದ ವ್ಯಾಘ್ರನು ಆ ಶಾರ್ದೂಲನಂ ಕುರಿತು, ಇದೇನಯ್ಯ ತರಕ್ಷು ಅಂದರೆ ಹುಲಿ, ಅದರಲ್ಲಿ ಒಂದು ದೊಡ್ಡದಾದಂತಹ ಒಂದು ಹೆಗ್ಗಡೆಯಾದಂತಹ ಒಂದು ವ್ಯಾಘ್ರವು ಆತಿಥ್ಯವನ್ನು ನೀಡಿದ ಹುಲಿಯನ್ನು ಕುರಿತು, ಏನಯ್ಯ ಹುಲಿರಾಯನೇ, ನೀನು ನಮಗೆ ಈ ಬಗೆಯ ಆತಿಥ್ಯವನ್ನು ನೀಡಲು ಕಾರಣವಾದರೂ ಏನು
ಎಂದು ಕೇಳಿತು. ಆಗ ಆ ಹುಲಿಯು, ಆ ಶಾರ್ದೂಲನು, ಆ ದ್ವೀಪಿ ಅಂದರೂ ಕೂಡ ಇಲ್ಲಿ ಹುಲಿ, ಆ ದ್ವೀಪಿಯು ತನ್ನ ವೃತ್ತಾಂತವನ್ನು ತನ್ನ ವಿಷಯವನ್ನು ಹೇಳಲು ಆ ಹೆಗ್ಗಡಿಯು, ನರ ತನ್ನ ತನುವನ್ನು ಉಳುಹಿಕೊಂಬರೆ ಇದೊಂದು ಸಂವಿಧಾನವ ಮಾಡಿ ನಿನ್ನನ್ನು ವಂಚಿಸಿದನ್ ಎಂದು ಆಡಲು, ನರನು ನಿನ್ನನ್ನು ವಂಚಿಸಲಿಕ್ಕಾಗಿ ಒಂದು ಉಪಾಯದ ನಾಟಕವನ್ನು, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಒಂದು ಉಪಾಯದ ನಾಟಕವನ್ನು ನಿನ್ನೊಡನೆ ಮಾಡಿ ನಿನ್ನನ್ನು ಮೋಸಗೊಳಿಸಿದ್ದಾನೆ ಎಂದಿತು. ಅಯ್ಯ ಶಾರ್ದೂಲ ಪ್ರವರನೇ ಕೇಳು, ತನಗಿಂತ ಅಧಿಕವಾಗಿದ್ದ ನಿಮ್ಮಂತೆ ಇರುವ ಒಂದು ಮಹಾವ್ಯಾಘ್ರಮಂ ಪ್ರತ್ಯಕ್ಷವಾಗಿ ಪ್ರಾದೇಶದೊಳ್ ಕಟ್ಟಿರ್ದನದನ್ ಅದಂ ನೋಡಿ ಭೀತಿಯಂ ಬಹು ಪ್ರಕಾರದಿಂದ ಗಂಧರ್ವನಂ ಬೇಡಿದೊಡೆ ಆತನು ಎನ್ನನ್ ಉಳುಹಲಾಗಿ. ಅಯ್ಯ ಹುಲಿರಾಯನೇ ಕೇಳು, ಆವತ್ತು ನನಗಿಂತಲೂ ಗಾತ್ರದಲ್ಲಿ ದೈತ್ಯಾಕಾರವಾಗಿದ್ದ ನಿಮ್ಮಂತಹ ಒಂದು ಹುಲಿಯನ್ನು ತನ್ನ ಕಂಕುಳಲ್ಲಿ ಅಡಗಿಸಿಟ್ಟಿದ್ದನು. ನಾನು ಪ್ರತ್ಯಕ್ಷವಾಗಿ ಅದನ್ನು ನೋಡಿದ್ದೇನೆ. ನೋಡಿ ಭಯಗೊಂಡು ಆ ಗಂಧರ್ವನನ್ನು ಬಹಳ ರೀತಿಯಲ್ಲಿ ನಾನು ಬೇಡಿಕೊಳ್ಳಲು ನನಗೆ ಆತ ಪ್ರಾಣ ಭಿಕ್ಷೆಯನ್ನು ನೀಡಿದ್ದಾನೆ. ಅದೂ ಕೂಡ ಬಹುವಿಧದ ಧನವನ್ನು ತೋರಿಸಿ, ಇವುಗಳನ್ನು ನೀನು ಕೊಂಡು ಹೋಗು ಎಂದು ಹೇಳಿದಾಗ ದಯಗೈದು ತನ್ನಂತೆ ಇನ್ನೂ 4-5 ಅವರವರ ದೃಷ್ಟಿಪಥಕ್ಕೆ ಬೀಳದಿರು ಎಂದು ಅರುಹಿ